ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಸ್ ಕೈ ರುಚಿ. ಇವತ್ತು ನಾನು ನಿಮಗೆ ತುಂಬ ರುಚಿಕರ ಆಗಿರೋ ತುಂಬ ಸ್ಪೆಷಲ್ಲಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗೋ ಥರನೇ ಮೋಮೋಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ವೆಜ್ ಮೋಮೋಸ್ ಮಾಡ್ತಾ ಇರೋದು ತುಂಬ ರುಚಿಯಾಗಿ ಬಂದಿತ್ತು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಚಾಪರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಕ್ಯಾಬೇಜು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಗರಂ ಮಸಾಲ ಮತ್ತು ಸೋಯಾ ಸಾಸು. ನಾನು ಚಪಾತಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮೈದಾ ಯೂಸ್ ಮಾಡಿಲ್ಲ, ಚಪಾತಿ ಹಿಟ್ಟಲ್ಲೇ ರೆಡಿ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, ಚಪಾತಿನ ಹಿಟ್ಟನ್ನ ಯಾವ ಹದದಲ್ಲಿ ಕಲಿಸ್ತೀರೋ ಅದು ಹಿಟ್ಟಲ್ಲಿ ಕಲಿಸ್ಕೋಬೇಕು. ತುಂಬ ತೆಳ್ಳಗೆ ಕಲಿಸ್ಕೊಕ್ಕೆ ಹೋಗಬೇಡಿ. ಇವಾಗ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚಾಪ್ ಮಾಡ್ಕೊಂಡಿರೋ ಕ್ಯಾಬೇಜು ಮತ್ತು ಎಲ್ಲ ತರಕಾರಿಗಳನ್ನೆಲ್ಲ ಹಾಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೋ ಅದೇ ಥರನೇ ಸಿಗುತ್ತೆ. ಕ್ಯಾಬೇಜ್ ಫಸ್ಟ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಕ್ಯಾಬೇಜಲ್ಲಿ ನೀರಿನ ಅಂಶ ಇರುತ್ತಲ್ವ, ಸೊ ಅದು ಸ್ವಲ್ಪ ಫ್ರೈ ಆಗಬೇಕು. ಕ್ಯಾಬೇಜು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನು ಕೊನೆಯಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡ್ಬಿಟ್ರೆ ಆ ನೀರಲ್ಲಿ ಬೆಂದೋಗ್ಬಿಡುತ್ತೆ. ಸ್ವಲ್ಪ ತರಕಾರಿ ಎಲ್ಲ ಕ್ರಿಸ್ಪಿನೆಸ್ ಇರಬೇಕು, ಅದಕ್ಕೋಸ್ಕರ ನಾನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಅದು ಮೆತ್ತಗಾಗ್ಬಿಡತ್ತೆ. ಸ್ವಲ್ಪ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಈ ಹಂತದಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಯಿಸ್ಕೋಬೇಡಿ, ಸ್ವಲ್ಪ ಬೆಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಹಾಗೇ ಇರಬೇಕು ತರಕಾರಿದು. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಕಾಯಿಡ್ಸ್ಕೊತೀನಿ. 1 ಟೇಬಲ್ ಸ್ಪೂನಷ್ಟು ಆಗೋಷ್ಟು ಸೋಯಾ ಸಾಸನ್ನ ಈ ಹಂತದಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಾಯಿಡ್ಸ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ, ಸಾಕು. ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಬೆಂದು ಹೋಗಿಬಿಡತ್ತೆ, ಪಲ್ಯ ಥರ ಆಗಿಬಿಡತ್ತೆ. ಇವಾಗ ನಾನು ಸಣ್ಣ ಸಣ್ಣ ಉಳ್ಳೆ ತೊಗೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪುರಿಗೆ ಉತ್ಕೊಳ್ತೇವಲ್ಲ ಆ ರೀತಿಯಲ್ಲಿ ಉತ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಂದು ಪಾತ್ರೆಗೆ ನಾವು ನೀರು ಕಾಯೋಕ್ಕೆ ಇಟ್ಬಿಡೋಣ. ಈ ಥರ ತೂತಿನ ಬೋಲ್ ತೊಗೊಂಡು ನಾನು ಎಣ್ಣೆ ಹಚ್ಚಿ ಸೌರು ಇಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿಲ್ಲ ಅಂತಂದರೆ ಪಾತ್ರೆಗೆ ಹಿಡ್ಕೊಂಬಿಡುತ್ತೆ ಮೋಮೋಸ್ ಎಲ್ಲ, ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇಡ್ಲಿ ಸ್ಟ್ಯಾಂಡ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ನಾನು ಸ್ವಲ್ಪ ಮಾಡಿದ್ರಿಂದ ಇದೇ ಸಾಕು ಅನಿಸ್ತು ನನಗೆ. ಇದೇ ಬೋಲಲ್ಲಿ ನಾನು ಕರ್ಜಿಕಾಯಿ ಮಾಡೋ ಮೋಲ್ಡ್ ಇರುತ್ತಲ್ವ, ಆ ಮೋಲ್ಡ್ನ ಸಹಾಯದಿಂದ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಇದೇ ಥರ ಬೇಗ ದೊಡ್ಡ ದೊಡ್ಡ ಮೋಮೋಸ್ ಎಲ್ಲ ಆಗಲಿ ಅಂತ. ಚೆನ್ನಾಗಿ ಬಂದಿತ್ತು ಕೂಡ, ನೋಡ್ತಾ ಇರ್ಬೋದು ಕರ್ಜಿಕಾಯಿ ಥರ. ನಾನು ಅದು ಥರನೂ ಮಾಡಿದ್ದೀನಿ ಮೋಮೋಸಲ್ಲಿ, ಹೇಗೆ ಸಿಗುತ್ತೆ ಅಂತ. ಇದನ್ನೆಲ್ಲ ಒಂದು ಸೈಡಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲು ನಾವು ಬಿಸಿನೀರು ಕಾಯಕ್ಕೆ ಇಟ್ಟಿದ್ವಲ್ವ, ಒಂದು ಬೋಲ್ ಹಾಕಿಬಿಟ್ಟು ಈಗ ಚೆನ್ನಾಗಿ ಅವಿಯಾಗಿ ಚೆನ್ನಾಗಿ ಉಗಿ ಬರಬೇಕು. ಚೆನ್ನಾಗಿ ಉಗಿ ಬಂದಮೇಲೆ ಈ ಮೋಮೋಸ್ನೆಲ್ಲ ಜೋಡಿಸ್ಕೋಬೇಕು. ನೋಡಿ ಹೊಗೆ ಆಡ್ತಾ ಇದೆ, ಕಾಣ್ತಾ ಇದೆಯಲ್ಲ. ಆಮೇಲೆ ಒಂದು ಏರ್ ಟೈಟಲ್ಲಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಮೋಮೋಸ್ ರೆಡಿಯಾಗಿರುತ್ತೆ. ಇದು ಸಾಸ್ ಜೊತೆಗೆ ಚೆನ್ನಾಗಿರುತ್ತೆ ಸಾಸು. ಇದಕ್ಕೆ ಚಟ್ನಿ ಕೂಡ ಮಾಡ್ತಾರೆ ಅಲ್ವಾ, ಮೋಮೋಸ್ ಚಟ್ನಿ, ಅದು ಮಾಡ್ಬೋದಿತ್ತು, ಬಟ್ ನಾನು ಟೈಮ್ ಇರಲಿಲ್ಲ, ಸೊ ಸಾಸ್ ಜೊತೆ ತಿಂದ್ವಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲು, ತುಂಬ ಟೈಮ್ ಹಿಡಿಯಲ್ಲ. ಪಲ್ಯ ಮಾಡೋ ಬದಲು ಇದು ಮಾಡ್ಕೊಂಡು ತಿಂದರೆ ಮಕ್ಕಳು ಕೂಡ ಈಸಿಯಾಗಿ ತಿಂತಾರೆ.